ಅಂತೇಳಿ. ಅದಕ್ಕಾಗಿ ಈ ದಿಸೆಯಲ್ಲಿ ನಮ್ಮ ಬರಹಗಾರರು ಬರದ ಬದುಕುವಂಥ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನಾವು ಸೈನ್ಸ್ ಮೇಲೆ ಎಷ್ಟು ಉಪಯೋಗ ಆಗ್ತವೆ. ಇವತ್ತು ಆ ಹಂತಕ್ಕೆ ಬಂದು ನಾವು ಕ್ರಾಂತಿ ಬಿಟ್ಟುಬಿಟ್ರೆ ಆ ಕಡೆ ಕ್ರಾಂತಿ ಅಂತ ಸಹ ಮಾಡೋದು. ಮಾರ್ಕ್ಸ್ ತನ್ನ ವಿಚಾರ ಎದುರಿಸಲು ಹೇಳಿದ ಬಡವನ ಹೊಟ್ಟೆ ಸಲುವಾಗಿ ಎಲ್ಲರೂ ಸಮಾನವಾಗಿ ಬದುಕಬೇಕಂತ. ಅದು ಇವತ್ತಿಲ್ಲ. ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ದಾಗ ಜುಟ್ಟಿಗೆ ಮಲ್ಲಿಗೆ ಹೋಗುವಂಥ ಪುಸ್ತಕ ಎಲ್ಲಿ ಕೊಡ್ಕೊಳ್ತಾರೆ ಪಾಪ ಜನ. ಆ ಜನಕ್ಕೆ ಪುಸ್ತಕಗಳನ್ನು ಕೊಂಡು ಒಂದು ಶಕ್ತಿ ಬರೋದು ನಾವೇನು ಮಾಡೋದು? ಕಾಂಕ್ರೀಟಾಗಿ ನಾವೇನು ಮಾಡಬೇಕಾಗ್ಯದ? ಇದರ ಬಗ್ಗೆ ಚರ್ಚೆಗಳಾಗಬೇಕಾಗ್ಯಾವ. ಮತ್ತು ನಾವು ಯಾವ ವಿಷಯ ಬರೀಬೇಕು? ಏನು ಮಾರ್ಕ್ಸನ್ನು ಬರೆದ್ರೆ, ಗಾಂಧಿನ ಬರೆದ್ರೆ, ಏನು ಬರ್ತಾರೆ ಸಾಕಷ್ಟು ಜನ. ಅಂಬೇಡ್ಕರ್ ಮೇಲೆ ಅವ್ರು ಬರೆದ ಸಾಕಷ್ಟು ಹಾಕಿದ್ದಾರೆ. ಆದರೆ ಅದು ಎಷ್ಟು ಪರ್ಸೆಂಟ್ ಓದಿ ಅವ್ರನ್ನ ಅಭ್ಯಾಸ ಮಾಡಿ ನಿಜವಾಗಿಯೂ ಗಾಂಧಿ ಮತ್ತು ಅಂಬೇಡ್ಕರ್ ಇನ್ನೂ ಉನ್ನತ ಜಾಗಗಳು ಓದಿ ತಿಳ್ಕೊಂಡಿದ್ದ ನಮ್ಮ ಜನ ಇವತ್ತಿಂದ ವ್ಯವಸ್ಥೆ ಇಟ್ಕೊಳ್ತಿರಂಗಿಲ್ಲ. ಟ್ಯಾಕ್ಸ್ಗಳ ಮೇಲೆ ಸರ್ಕಾರ ನಡೆಸುವಂಥ ಈ ದರಿದ್ರ ಸರ್ಕಾರಗಳನ್ನ, ಈ ದರಿದ್ರ ರಾಜಕಾರಣ ಇವರು ಎಂದೂ ನಂಬ್ತಿರಲಿಲ್ಲ. ನಮ್ಮ ಟ್ಯಾಕ್ಸ್ ಒಂದು ಸರ್ಕಾರ ನಡೆಸ್ತಾರೆ. ಇವರು ಉದ್ಯೋಗ ಸೃಷ್ಟಿ ಇಲ್ಲ, ಉದ್ಯೋಗ ಕೊಡ್ತಾ ಇಲ್ಲ, ಬಡತನ ಹೆಚ್ಚಾಗ್ತಾ ಇದೆ, ಜನ ಒದ್ದಾಡ್ತಾ ಇದ್ದಾರೆ. 10% ಜನರಿಗಾಗಿ ಇವರೆಲ್ಲ ಸರ್ಕಾರ ನಡೆಸ್ತಾ ಇದ್ದಾರೆ. ಇನ್ನುಳಿದವ್ರಿಗೆ ಒಂದು ಅಕ್ಕಿ ಕೊಡಲಿ, ಬೆಳೆ ಕೊಡಲಿ, ಗ್ಯಾರಂಟಿ ಕೊಡಲಿ ಅಂತ ಮಾಡ್ತಾಯಿದ್ದಾರೆ. ಉದ್ಯೋಗ ಕೊಡೋದ್ರಿಲ್ಲ. ಆದ್ರೆ ಸರಿ ನಮ್ಮಲ್ಲಿ ಸಾಹಿತ್ಯ ಬರಬೇಕಾಗ್ಯದ, ಅದಕ್ಕೆ ಶಿಕ್ಷಣ ಮುಖ್ಯ ಅದ. ಶಿಕ್ಷಣಕ್ಕೆ ಆದ್ಯತೆ ಕೊಡೋದು ಸರ್ಕಾರ ಪ್ರಶ್ನೆ ಮಾಡಿದ್ರೊಳಗೆ. ಶಿಕ್ಷಿತರಾದ್ರೆ ಎಲ್ಲರೂ ಕಲ್ತವ್ರಾದ್ರಪ್ಪ ಅದಕ್ಕೆ ಕೊಂಡು ಹೋಗೋರು ಹೆಚ್ಚಾಗ್ತಾರೆ. ಇವತ್ತು ಕೊಳ್ಳೋರು ಓದೋರ ಸಂಖ್ಯೆ ಭಾಳ ಕಡಿಮೆ ಅದಾರ. ಇಲ್ಲಾಂದ್ರೆ 50-60% ನೀವು ಹೇಳ್ತೀರಿ. ನಮ್ಮಲ್ಲಿ ಅಕ್ಷರಸ್ಥರ ಸಂಖ್ಯೆ 60-60%. ನೀವು ಅಕ್ಷರಸ್ಥರಿ ಅಂದ್ರೆ ಏನು? ಸಹಿ ಮಾಡೋಕ್ಕೆ ಬರ್ತದೆ ಗುದ್ದಾಡಿ. ಈಗೂ ಹೇ ಅನ್ನೋ ಬದಲ ಈಗೂ ಪತ್ತೆ ಅಡ್ರೆಸ್ ಹಾಕ್ಕೊಂಡು ಮಾಡ್ತೀರಿ. ಆದರೆ ಇದು ಅಲ್ಲ. ನಿಜವಾಗಿ ಒಂದು ಪುಸ್ತಕವನ್ನು ಓದುವಂಥ ತಾಳ್ಮೆ, ಅದು ಓದಾಗಬೇಕಾದ ತಾಳ್ಮೆಗೆ ಹೊಟ್ಟೆಗೆ ಹಿಟ್ಟಿರ್ಬೇಕಾಗ್ತದೆ, ಮನೆತನ ಸರಿಯಾಗಿ ನಡಿಬೇಕಾಗ್ತದೆ, ತಮ್ಮ ಮಕ್ಕಳು ಹೆಚ್ಚು ಸರಿಯಾಗಿ ನಡಿಬೇಕಾಗ್ತದೆ. ಇದರರ್ಥೇನೋ ಉದ್ಯೋಗ ಸೃಷ್ಟಿ ಆಗಬೇಕು. ಎಲ್ಲ ಒಂದಕ್ಕೊಂದು ಲಿಂಕ್ ಅದಾವ್ರಿ ಅವು. ಇದಕ್ಕಾಗಿ ಇವತ್ತು ನಾವೆಲ್ಲರೂ ಸಾಹಿತಿಗಳಾದಂಥವ್ರು ಎಲ್ಲರೂ ಬಾಡೂಟಿಗಿಂತ ಮುಖ್ಯವಾಗಿ ಬಾಡೂಟ ಮಾಡಿರಿ. ಸರ್ಕಾರ ನಮ್ಮದು ದುಡ್ಡು ಇರುತ್ತೆ, ಸರ್ಕಾರ ಯಾರು ದುಡ್ಡು ಕೊಡೋದಿಲ್ಲ, ಅವರು ನಮ್ಮ ದುಡ್ಡೇ ಕೊಡ್ತಾರೆ. ಆದಷ್ಟು ಅದನ್ನು ಹಬ್ಬದ ಸನ್ನಿವೇಶದಲ್ಲಿ ಏನೋ ಬಾಡೂಟ ಮಾಡ್ತಾರೆ, ಇಲ್ಲ ಅಂತಲ್ಲ. ದಿನನಿತ್ಯ ಮಾಡುವ ಭಾಳ ಕಡಿಮೆ ಜನ. ಅದಕ್ಕೆ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಮಹೇಶ್ ಜೋಶಿ ಅವ್ರು ಟೀಕಾ ಮಾಡೋಕ್ಕಿಂತಲೂ ಮಹೇಶ್ ಜೋಶಿ ಅಂಥವ್ರ ಕಡೆಯಿಂದ ನಾವು ಏನು ಮಾಡಬೇಕಾಗಿದೆ ಅಂಥವ್ರಿಗೆ ಮುಂದಿಟ್ಟುಕೊಂಡು ನೀವು ನಮಗೆ ಶಿಕ್ಷಣ ಲಭಿಸುವಂಥದ್ದು ಈ ಸಾಹಿತ್ಯ ಸಮ್ಮೇಳನ ಮೂಲಕ ಸರ್ಕಾರದಲ್ಲಿ ಒತ್ತಡ ತೊಗೊಂಬರ್ರಿ. ಇದನ್ನು ಪ್ರತಿ ಹಳ್ಳಿಗೂ ಸ್ಕೂಲ್ ಆಗ್ಬೇಕಂತ ಮಾಡಿರಿ. ಮತ್ತು ಈ ದೇಶದ ಮುಖ್ಯ ಉದ್ಯೋಗ ಅಗ್ರಿಕಲ್ಚರ್, ಒಕ್ಕಲ್ತನ. ಅದರ ಆಧಾರಿತ ಉದ್ಯೋಗಗಳು ಅವು ಬೆಳೆಯೋದು ಮಾಡಂತ ಹೇಳ್ರಿ. ನೀವು ಹಿಂದಿನ ಪಾಠ ಪಡ್ತೀರಿ ಇಲ್ಲ ಅಂತಲ್ಲ.